ಹಲೋ ವಿದ್ಯಾರ್ಥಿಗಳೇ, KCD ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸ್ವಾಗತ. ಓಕೆ, ನಾನು ಕೆಳಗಡೆ ಮೇನಾಗಿ ತಿಂಕಲ್ಲಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಕ್ಕೆ ಬಂದಿರೋದು ಒಂದು ಬಂದುಬಿಟ್ಟು ಈಗಾಗಲೇ ಅಡ್ಮಿಷನ್ ಆದವರು ಅಂದರೆ ಆಫ್ಟರ್ ಅಡ್ಮಿಷನ್ ವಾಟ್ ನೆಕ್ಸ್ಟ್ ಅಂತ ಕೇಳ್ತಿದ್ರು ಹುಡುಗರು. ಅಂದರೆ ಈಗಾಗಲೇ ಚಾಯ್ಸ್ ಒನ್ನು ಕೊಟ್ಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸ್ಕೊಂಡ್ಬಂದಿದ್ರೆ ಅವ್ರು ಏನು ಮಾಡಬೇಕನ್ನೋದು. ಆ್ಯಂಡ್ ಸೆಕೆಂಡ್ ರೌಂಡ್ ಬಗ್ಗೆ ನಿಮಗೆ ಸ್ವಲ್ಪ ಮಾತಾಡ್ತೀನಿ ಆಯಿತಾ. ಫಸ್ಟ್ ಬಂದುಬಿಟ್ಟು ಈಗಾಗಲೇ ಅಡ್ಮಿಷನ್ ಮಾಡ್ಸ್ಕೊಂಡಿದ್ದೀರಿ ನೋಡಿ, ನಿಮಗೋಸ್ಕರ ಈ ವಿಡಿಯೋ ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಇಲ್ಲಿ ಹುಡುಗರು ಏನಂತಂದು ಕೇಳ್ತಿದ್ದಾರೆ ಅಂದರೆ ಎಲ್ಲನೂ ಕೂಡ ಗೊತ್ತಿರುವಾಗಿ ನೀವು ಏನು ಮಾಡಿದ್ದೀರ ಅಂತಂದರೆ ಚಾಯ್ಸ್ ಎಂಟ್ರಿ ಬಿಟ್ಟರು ಚಾಯ್ಸ್ ಒನ್ನಾಗಿ ಕೊಟ್ಕೊಂಡ್ರಿ. ಒನ್ ಅಂದರೆ ಅಡ್ಮಿಷನ್ ಮಾಡಿಸ್ಕೊತೀರ ಅಂತಂದ್ರು. ಕೆಲವೊಂದಿಷ್ಟು ಹುಡುಗರು ಆನ್ಲೈನ್ ಪೇಮೆಂಟ್ ಮಾಡಿದ್ರಿ, ಕೆಲವೊಂದಿಷ್ಟು ಹುಡುಗರು ಹೋಗಿಬಿಟ್ಟು ಅನ್ನತ್ತಂದರೆ ಬ್ಯಾಂಕಿಗೆ ದುಡ್ಡು ಪೇಮೆಂಟ್ ಮಾಡಿದ್ರಿ, ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌ ಮಾಡ್ಕೊಂಡ್ರಿ. ಎಲ್ಲನೂ ಕೂಡ ತೊಗೊಂಡೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ. ಯಾರೆಲ್ಲ ಚಾಯ್ಸ್ ಒನ್ನ ಕೊಟ್ಟವರು ಇನ್ನೂ ಕೂಡ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಯಾಕಂದರೆ ಟೈಮ್ ಹಂಗೆ ಹೋಗ್ತದೆ ಅಂತಂದರೆ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ನಿಮ್ಗೆ ಲಾಸ್ಟಿಗೆ ಸ್ವಲ್ಪ ಓಡಾಡ್ತಾರೆ. ಸೊ ಹಂಗಾಗಿ ಇವಾಗಲೇ ಚಾಯ್ಸ್ ಎಂಟ್ರಿ ಮಾಡ್ಕೊಂಬಿಡಿ. ಸರಿ, ಈಗ ಚಾಯ್ಸ್ ಒನ್ ಕೊಟ್ಬಿಟ್ಟು ಅಡ್ಮಿಷನ್ ಆಗಿದೆ ಅಲ್ವಾ, ನಿಮ್ಗೆ ಹುಡುಗರು ಇಲ್ಲಿ ಅಂತಂದರೆ ಇಲ್ಲಿ ಇದೆ ನೋಡಿ, ವೆಬ್ಸೈಟಲ್ಲಿ ಬರ್ತೇನೆ. ಇಲ್ಲಿ ಬಂದಾಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಲೇಜ್ ಪೋರ್ಟಲ್ ಅಂತ ನಿಂಗೆ ಕಾಣಿಸ್ತಿದೆ ನೋಡಿ, ತೋರಿಸ್ತೀನಿ ಬೇಕಾದ್ರೆ. ರೈಟ್, ಇಲ್ಲಿ ಕಾಣಿಸ್ತಿದೆ ಕಾಲೇಜ್ ಪೋರ್ಟಲ್ ಅಂತಿದೆ. ಆ ಕಾಲೇಜ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ಮೊದಲೇ ಅದು ಕಾಣಿಸ್ತಿದೆ. ಹುಡುಗರು ಭಾಳಷ್ಟು ಕನ್ಫ್ಯೂಷನ್ ಆಗ್ತಿರೋದೇ ಇದೆ. UGC 2025 ಕಾಲೇಜ್ ಪೋರ್ಟಲ್ ಲಿಂಕ್ ಅಂತಂದು. ಅಂದರೆ ಕಾಲೇಜಲ್ಲಿ ಕೂಡ ಕೆಲವೊಂದಿಷ್ಟು ಕಾಲೇಜಲ್ಲಿ ಹೇಳ್ತಾ ಇದ್ದಾರಂತೆ. ಸೊ ನೀವು ಹೋಗ್ಬಿಟ್ಟು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡಿರಿ ಕೇದವ್ರಿಗೆ ಅಂತಂದು. ಸೊ ಹಂಗೆ ಅದ್ರ ತಕ್ಕನಾಗ ಇದ್ರಲ್ಲಿ ಬೇರೆ ಈ ಒಂದು ಲಿಂಕ್ ಬೇರೆ ಇಲ್ಲಿ ಬಂದ್ಬಿಡತ್ತೆ ಹುಡುಗರಿಗೆ. ಅದ್ರ ಮೇಲೆ ಫುಲ್ ಅಂದರೆ ಕನ್ಫ್ಯೂಷನ್, ಎಲ್ಲಿ ಮಾಡಬೇಕು, ಲಿಂಕ್ ಎಲ್ಲಿದೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಯಾವ ರೀತಿ ಬರ್ತದೆ, ಈ ರೀತಿ 404 ಬರ್ಬೋದು. ಅಥವಾ ನಿಮಗೆ ಓಪನ್ ಆದರೂ ಸಹಿತ ತೋರಿಸುತ್ತೆ. ಅಂದರೆ ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಮಾಡಿರಿ ಅಂತಾರೆ. ಸೊ ಬಟ್ ಇಲ್ಲಿ ನೋಡಿ, ಅದು ಆ್ಯಕ್ಚುಲಿ ಏನಂತಂದರೆ ನಿಮ್ದು ಅಲ್ಲದು. ಓಕೆ, ಮೊದಲೇದೇ ಹೇಳ್ಬಿಡ್ತೀನಿ ನೋಡಿ, ಇದು ಯಾವುದೇ ರೀತಿಯಾಗಿ ಸ್ಟೂಡೆಂಟ್ದು ಅಲ್ವೇ ಅಲ್ಲ. ಕಾಲೇಜ್ ಪೋರ್ಟಲ್ ಅಂತಂದರೆ ಕಾಲೇಜ್ ಕಡೆಯಿಂದ ಮಾಡುವಂಥದ್ದು. ಮೀನ್ಸ್ ನೀವು ಅಡ್ಮಿಷನ್ ಆಗಿದ್ದೀರಾ ಇಲ್ವ ಅಂತಂದು ಅವ್ರು ಕಾಲೇಜ್ನವ್ರು ಏನು ಮಾಡಬೇಕು, ಅವರ ಲಾಗಿನ್ ID ಪಾಸ್ವರ್ಡು ಅವ್ರ ಹತ್ರ ಇರ್ತದೆ. ಅವ್ರ ಲಾಗಿನ್ ID ಪಾಸ್ವರ್ಡ್ ಹಾಕ್ಕೊಂಡು ನಿಮ್ಗೆ ಕೇಳ್ತದೆ, ಬೇಕಾದ್ರೆ ನೀವು ID ಕ್ರಿಯೇಟ್ ಮಾಡ್ಕೊರಿ ಅಂತ. ನಿಮಗೆ ಬರೋದೇ ಇಲ್ಲ ಅದು, ಯಾಕಂದರೆ ಕಾಲೇಜ್ ಕಡೆಯಿಂದನೇ ಬೇರೆ ಇರ್ತದೆ ಅದು. ಸೊ ಅವ್ರು ಏನು ಮಾಡ್ಬೇಕಂತಂದರೆ ತಮ್ಮದು ಒಂದು ಲಾಗಿನ್ ID ಮತ್ತು ಪಾಸ್ವರ್ಡ್ ಇರ್ತದೆ. ಅದನ್ನು ತೊಗೊಂಡು ಹುಡುಗರು ಯಾರೆಲ್ಲ ಜಾಯ್ನಿಂಗ್ ಆಗಿರ್ತಾರೋ ಅದೆಲ್ಲನೂ ಕೂಡ ಅಡ್ಮಿಷನ್ ಡೀಟೇಲ್ಸ್ನ ತೊಗೊಂಡು ಹೇಗೆ ಕಳಿಸ್ಬೇಕು. ಅದು ಅವ್ರದ್ದು ಇರ್ತದೆ. ನಿಮ್ಮದು ಈ ವರ್ಷ, ಓಕೆ, ಈ ವರ್ಷ ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೋ ನಿಮ್ದು ಯಾವುದೇ ರೀತಿಯಾಗಿ ಜಾಯ್ನಿಂಗ್ ರಿಪೋರ್ಟ್ ಕೇದಲ್ಲಿ ಮಾಡುವಂತಿಲ್ಲ. ಆ್ಯಕ್ಚುಲಿ ಎಲ್ಲಿ ಮಾಡಬೇಕಂತಂದರೆ ಮಾಡಿದರೂ ಸಹಿತ ಅವ್ರು ಕೇದಾರ್ ಬಿಟ್ಟಿದ್ರೆ ಎಲ್ಲಿ ಮಾಡ್ತಿದ್ರಪ್ಪ ಅಂತಂದರೆ ಈಗ UGC 2025 ಅಥವಾ UGNET 2025 ಹೋಗಿಬಿಟ್ಟು ನಿಮಗೆ ಈಗ ಚಾಯ್ಸ್ ಎಂಟ್ರಿ ಅಂತ ಏನು ಮಾಡಿದ್ರು ನೋಡಿರಿ. ಓಕೆ, ಇಲ್ಲಿ ಚಾಯ್ಸ್ ಎಂಟ್ರಿ ಏನು ಮಾಡಿದ್ರು, ಇದೇ ಲಿಂಕ್ ಥ್ರೂ ಹೋಗಿಬಿಟ್ಟು ಓಪನ್ ಮಾಡಿಕೊಂಡು ಲಾಸ್ಟ್ಗೆ ನಿಮಗೆ ಈಗಾಗಲೇ ನೀವು ಕಂಪ್ರಮೈಸ್ ಸ್ಲಿಪ್ ಡೌನ್ ಮಾಡ್ಕೊಂಡು ಎಲ್ಲ ಮಾಡಿದ್ರಲ್ವ, ಅದ್ರ ಕೆಳಗಡೆ ಇನ್ನೊಂದು ಜಾಯ್ನಿಂಗ್ ರಿಪೋರ್ಟ್ ಅಂತ ಬರ್ತಾಯಿತ್ತು. ಈ ಸರ್ತಿ ಬರ್ತಿಲ್ಲ. ಯಾಕಂದರೆ ಅವರೇ ಹೇಳಿದ್ದಾರೆ ಮುದ್ದಾಮ, ಅಂದರೆ ಖುದ್ದು ಹೇಳಿದ್ದಾರೆ ಏನಂತಂದರೆ ಈಗಾಗಲೇ ಅಲ್ಲಿ ಯಾರೆಲ್ಲ ಹೋಗ್ತಿರೋ ನಿಮ್ಮ ಪೇಸ್ ಅವ್ರು ತೊಗೊಂಡು OTP ತೊಗೊಂಡು ಅವರೇ ನಿಮ್ಮ ಕೈಗೆ ಒಂದು ಸ್ಲಿಪ್ ಕೊಟ್ಟು ಕಳಿಸಿದ್ದಾರೆ. ಹೌದಲ್ವ, ಕಳಿಸಿ ಈಗ ಯಾರೋ ಚಾಯ್ಸ್ ಒಂದು ಕೊಟ್ಟರೆ ಗೊತ್ತಿರ್ತದೆ, ಹೋಗಿ ಅಡ್ಮಿಷನ್ ಮಾಡ್ಸ್ಕೊಂಡು ಬಂದಿದ್ದಾರೆ ಗೊತ್ತಿರ್ತದೆ. ಅವರಾಗೆ ನಿಮ್ಗೆ ಒಂದು ಸ್ಲಿಪ್ ಕೊಟ್ಟು ಕಳಿಸ್ತಾರೆ. ಅಂದರೆ ಮೀನ್ಸ್ ಅಲ್ಲೇ ಎಲ್ಲನೂ ಕೂಡ ಮುಗೀತು. ನಿಮ್ದು ಇಲ್ಲಿ ಬಂದು ಏನೂ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೊಂತೀನಿ ಹುಡುಗರು. ಮತ್ತು ಕಾಲೇಜಲ್ಲಿ ನಿಮಗೆ ಇನ್ ಕೇಸ್ ಕಾಲೇಜವರು ಹೇಳಿದ್ರು ಪದೇ ಹೇಳ್ತಿದ್ದಾರೆ ಅಂದರೆ ಲಿಂಕ್ ಕಳಿಸಿ ಸರ್ ಮಾಡ್ತೀವಿ ಅಂತನ್ರಿ. ಅವ್ರೇನು ಕೂಡ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಂತಂದರೆ ವರ್ಷನೂ ಇರ್ತೈತೆ. ವರ್ಷನೂ ಕೂಡ ಏನಂತಂದರೆ ಇದೇ ರೀತಿ ಇಲ್ಲಿ ಲಾಗಿನ್ ಆಗಿಬಿಟ್ಟು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡ್ತಿದ್ವಿ ಬಿಡಿ ನಾವು. ಓಕೆ, ಬಟ್ ಈ ಸರ್ತಿ ಅದನ್ನ ತೆಗೆದಾಕಿದ್ದಾರೆ. ಅವ್ರಿಗೆ ಕಾಲೇಜವರು ಕೆಲವೊಂದಿಷ್ಟು ಕಾಲೇಜೊಳಗೆ ಗೊತ್ತಿಲ್ಲ ಅದು ಅಷ್ಟೇ. ಹಂಗಾಗಿ ಈ ಥರ ಹೇಳ್ತಿದ್ದಾರೆ ಅಷ್ಟೇ ಅವರು. ಸೊ ಯಾವುದೇ ರೀತಿಯಾಗಿ ಜಾಯ್ನಿಂಗ್ ರಿಪೋರ್ಟ್ ಮಾಡುವಂತಿಲ್ಲ ಅಂತಲ್ಲ, ಮಾಡೋಕ್ಕೆ ಇಲ್ಲ, ಈ ವರ್ಷ ಇಲ್ಲ. ಓಕೆ, ಇದು ಚಾಯ್ಸ್ ಒನ್ ಕೊಟ್ಟವರು ನೋಡಿರಿ. ಚಾಯ್ಸ್ ಒನ್ ಕೊಟ್ಟರು ಎಲ್ಲನೂ ಕೂಡ ಅಡ್ಮಿಷನ್ ಆಯ್ತಲ್ವ. ನೀವು ಇವಾಗ ಏನಂತಂದರೆ ಕೆಯಿಂದ ಎಕ್ಸಿಟ್ ಆದಂಗೆ ಅಡ್ಮಿಷನ್ ಆಗ್ತಾರೆ. ನಿಮಗೆ ಕಾಲೇಜು ಯಾವಾಗ ಅಂತಂದರೆ ಅಡ್ಮಿಷನ್ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಕಾಲೇಜವರೇ ನಿಮಗೆ ವಾಟ್ಸಪ್ ಗ್ರೂಪ್ ಮಾಡ್ಕೊತಾರೆ. ಇವಾಗ ಸದ್ಯಕ್ಕೆ ಮಾಡ್ಕೊಳ್ಳಲ್ಲ ಅವ್ರು, ಯಾಕಂದರೆ ಹುಡುಗರು ಇನ್ನೂ ಕೂಡ ಅಡ್ಮಿಷನ್ ಆಗೋರು ಇರ್ತಾರೆ. ಮಿನಿಮಮ್ ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಸ್ವಲ್ಪ ವೇಟ್ ಮಾಡ್ತಾರೆ. ಅವಾಗೆಲ್ಲನೂ ಕೂಡ ಒಂದು ಅಥವಾ ನಿಮ್ಗೆ ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜಲ್ಲಾಗಿದ್ದರೆ ಏನು ಮಾಡ್ತಾರೆ, ನಿಮಗೆ ಡೈರೆಕ್ಟಾಗಿ ಬರಲಿಕ್ಕೆ ಹೇಳ್ಬಿಡ್ತಾರೆ, ಡೇಟ್ ಹೇಳ್ತಾರೆ, ಹೋಗ್ಬೋದು ನೀವು. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಏನಾಗ್ತದೆ, ಸ್ವಲ್ಪ ತಡ ಮಾಡ್ತಾರೆ ಅವರು. ಇನ್ನೂ ಕೂಡ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋರು ಕೂಡ ವೇಟ್ ಮಾಡ್ತಾರೆ. ನಿಮಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಅವರು ಲೆಕ್ಚರ್ಸ್ ಆಯಿತು ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತಾರೆ. ಬರೀ ಮಾಡ್ಕೊಬಿಡಿ. ಸೊ ಅಲ್ಲಿವರೆಗೂ ನೀವು ಏನಪ್ಪ ಅಂದರೆ ಅಲ್ಲಿ ಯಾವುದಾದ್ರೂ PGs ಅಥವಾ ರೂಮ್ಸು ಅಥವಾ ಹಾಸ್ಟೆಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊರಿ. ನಿಮಗೆ 4 ವರ್ಷ ಫುಲ್ ಆಗ್ತದೆ. ಓಕೆ, ಇದಿಷ್ಟು ಚಾಯ್ಸ್ ಒಂದು ಕೊಟ್ಟರು. ನೀವು ಎಕ್ಸಿಟ್ ಆಗಿ ಈಗ ಏನಪ್ಪ ಅಂದರೆ ನೀವು ನಮ್ಮ ಕಡೆಯಿಂದ ಇಲ್ಲಿವರೆಗೂ ಏನೆಲ್ಲ ನಮ್ಮ ಗೈಡೆನ್ಸ್ ತೊಗೊಂಡು ಬಂದಿದ್ರು ಯೂಟ್ಯೂಬಲ್ಲಿ, ನಿಮಗೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಕೊಟ್ಟರು. ಚೆನ್ನಾಗಿ ಓದ್ಕೋರಿ. ಓಕೆ, ಸರಿ, ಮುಂದೆ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಂತ ಏನಾದರೂ ಹೇಳ್ತಾ ಇರ್ತೀವಿ, ನೋಡ್ಕೊತೀರಿ ಅಷ್ಟೇ. ಸರಿ, ನೆಕ್ಸ್ಟ್ ಇವಾಗ ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡೋದು ನೋಡಿ. ನಿಮಗೆ ಯಾವುದೋ ಶೆಡ್ಯೂಲ್ ನಿಮಗೆ ಗೊತ್ತಿರಬೇಕು ನಿಮ್ಗಳೇ. ಯಾಕಂದರೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಮುಗಿಯೋರು ಕೂಡ ಸ್ಟಾರ್ಟ್ ಆಗೋಲ್ಲ. ಓಕೆ, ಫಸ್ಟ್ ರೌಂಡ್ ಕಂಪ್ಲೀಟ್ ಯಾವಾಗ ಆಗ್ತದೆ, ಎಲ್ಲ ಕೋರ್ಸಸ್ದು ಕೂಡ ಈಗ ನೀಟನ್ನು ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ಗೊತ್ತಿರುವಾಗಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ ಇನ್ನೂ ಕೂಡ ತಡ ಆಗುತ್ತೆ. ಇದು ಅಂದರೆ 11ನೇ ತಾರೀಕು ಅವ್ರ ರಿಸಲ್ಟ್ ಬರ್ತಂತ ಅಂತ ಹೇಳಿದ್ರೆ, ಸೊ 11ನೇ ತಾರೀಕು ಅಂದರೆ 2 ದಿನ ಇದಕ್ಕೆ ಮುಂದಕ್ಕೆ ಹಾಕಿದ್ರೆ ಇದು ಕೂಡ 2 ದಿನ ಮುಂದಕ್ಕೆ ಹಾಕೊಂಡ್ಬಿಡ್ರಿ. ಅಥವಾ ಇಲ್ಲಿ 16ನೇ ತಾರೀಕು ಇಟ್ಕೊಂಡ್ರು ಕೂಡ 16ನೇ ತಾರೀಕು ಅಂದ್ರೆ ನೀವು ಏನು ಕೂಡ ಕೇದವ್ರು ಮಾಡ್ಲಿಕ್ಕೆ ಬರಲ್ಲ. ಅಂದರೆ ಸೆಕೆಂಡ್ ರೌಂಡ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗ್ಬೋದು,
20th ಮೇಲ್ಗಡೆನೇ ಬರೆದಿಟ್ಕೊಂಬಿಡಿ. 20th ಮೇಲ್ಗಡೆನೇ ಸೆಕೆಂಡ್ ರೌಂಡ್. ನಾನು ಪದೇ ಇನ್ನೂ ಕೂಡ ಲೇಟ್ ಆಗುತ್ತೆ, ಮೇ ಬಿ ಒಂದು 25 ಕೂಡ ಹೋಗ್ಬೋದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಲಿಕ್ಕೆ. ಅಂದರೆ ನೀವೇನಾದರೂ ಎಡಿಟ್ ಮಾಡ್ತೀನಿ ಅಂತಂದರೆ, ಅಂದರೆ ರೀಅರೇಂಜ್ ಮಾಡ್ತೀವೋ ಮಾಡಿಫಿಕೇಷನ್ ಮಾಡ್ತೀವೋ ಅದ್ರ ವಾಪಸ್ ಆಪ್ಷನ್ ಇಟ್ಟು ಅಂತ ಏನು ಬರ್ತೀವೋ ಅದನ್ನು ಬಿಡಲಿಕ್ಕೆ ಅಂತಂದರೆ 20th ಮೇಲ್ಗಡೆನೇ ಆಗ್ತದೆ, ಅಲ್ಲಿವರೆಗೂ ಕೂಡ ಸ್ಟಾರ್ಟ್ ಮಾಡೋದಿಲ್ಲ. ಸೊ ಸೆಕೆಂಡ್ ರೌಂಡ್ ಭಾಳ ಇಂಪಾರ್ಟೆಂಟು. ವರಿ ಮಾಡ್ಕೊಬಿಟ್ರಿ, ಸೀಟ್ ಭಾಳಷ್ಟು ಇರ್ತವೆ ಹುಡುಗರು, ಅಲ್ಲಿ ಕೇಳಿ ಕನ್ಫ್ಯೂಷನ್ ಹಾಕ್ಕೊಬಿಟ್ರೆ ಸೀಟ್ ಭಾಳಷ್ಟು ಇದ್ದೇ ಇರ್ತವೆ ಆಯಿತಾ. ನೀವೇನೇ ಇದ್ದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ಆಲ್ಮೋಸ್ಟ್ ಅದನ್ನ ಹೋಲ್ಡ್ ಹಿಡ್ಕೊಂಡು ಹೋಗಿ ಟ್ರೈ ಮಾಡಿರಿ ನೆಕ್ಸ್ಟ್ ರೌಂಡಿಗೆ, ಯಾಕೆಂದರೆ ಅಲ್ಲಿ ಲಾಸ್ಟ್ ರೌಂಡಿಗೆ ಸ್ವಲ್ಪ ಕಡಿಮೆ ಆಗ್ತವೆ ಸೀಟು. ಆ್ಯಂಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸೆಕೆಂಡ್ ರೌಂಡಿಗೆ BMS ಸ್ಟೂಡೆಂಟ್ ಬರ್ತಾಯಿದ್ದಾರೆ. ಆ್ಯಂಡ್ 5,000 ಸೀಟ್ಗಳು ಸರೆಂಡರ್ ಕೂಡ ಆಗಿದ್ದವು ಕೀದವ್ರಿಗೆ. ಸೊ ಹಂಗಾಗಿ ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ, ನೀವು ಕೂಡ ಸೀಟ್ ಸಿಗ್ತದೆ, ವರಿ ಮಾಡ್ಕೋಬೇಡಿ. ಓಕೆ, ಸೊ ಭಾಳಷ್ಟು ಅಂದರೆ ಸುಮಾರು ಈಗ ಒಂದು 10,000 ಹುಡುಗರಿಗಾದರೂ ಸೀಟ್ ಸಿಗದೇ ಇದ್ದವ್ರಿಗೆ, ಅಂದರೆ 10,000ರಿಂದ ಜಾಸ್ತಿ ಅನ್ಕೋರಿ. ಯಾಕಂದರೆ 5,000 ಇಲ್ಲಿ ಇಂಜಿನಿಯರಿಂಗ್ ತೊಗೊಂಡ್ರೆ ಈ BMS ಹುಡುಗರು ಕೂಡ ಒಂದು 5,000 ಹಿಡ್ಕೊಳ್ಳೋಣ. ಮತ್ತು ಈಗ MCCಲಿ ಕೂಡ ಒಂದು 1,000ರಿಂದ 2,000 ಹುಡುಗರನ್ನ ಹಿಡ್ಕೊಂಡ್ರು ಕೂಡ ಸೊ ಹತ್ತತ್ರ ಒಂದು 12,000 ಮತ್ತು ಚಾಯ್ಸ್ ಫಾರ್ ಎಕ್ಸಿಟ್ ಆಗೋರು ಮತ್ತು ಚಾಯ್ಸ್ ಒನ್ನು ಕೂಡ ಅಡ್ಮಿಷನ್ ಆಗದಿರೋರು ಹತ್ತತ್ರ ಏನಪ್ಪ ಒಂದು 15,000 ಸೀಟ್ ಸಿಗದೇ ಇದ್ದ ಹುಡುಗರು ಕೂಡ ಸೀಟ್ ಸಿಗ್ತದೆ. ಆ್ಯಂಡ್ 15,000 ಈಗಾಗಲೇ ಸೀಟ್ ಸಿಕ್ಕೋರು ಕೂಡ ವರ್ಲ್ಡ್ ಬೆಸ್ಟ್ ಕಾಲೇಜ್ ಕೂಡ ಸಿಗ್ತಾ ಹೋಗ್ತವೆ, ಅಂದರೆ ಮೇಲ್ಗಡೆ ಸಿಗ್ತಾ ಹೋಗ್ತವೆ. ವರಿ ಮಾಡ್ಕೊಬಿಟ್ರೆ ಸೀಟ್ ಸಿಕ್ಕೇ ಸಿಗ್ತದೆ. ವರಿ ಇನ್ನೂ ಅನ್ಕೊಂಡಿರ್ತ ಕಾಲೇಜ್ ಡಿಸರ್ವ್ ಇದ್ದೇ ಇರ್ತಾರೆ. 3rd ರೌಂಡ್ವರೆಗೂ ಕೂಡ ವೇಟ್ ಮಾಡಿರಿ, ಸಿಗ್ತದೆ. ಸೇಫೆಸ್ಟ್ ರೌಂಡು ನಿಮ್ಗೆ ಯಾವಾಗ ಸೀಟ್ ಸಿಗುತ್ತೋ ಅದು ನಿಮ್ಮ ಸೇಫೆಸ್ಟ್ ರೌಂಡು. ಓಕೆ, ಅಲ್ಲಿವರೆಗೂ ಆ ರೌಂಡ್ ಸೇಫ್ ಈ ರೌಂಡ್ ಸೇಫ್ ಅಂತಲ್ಲ, ನಿಮ್ಗೆ ಯಾವಾಗ ಸೀಟ್ ಸಿಗುತ್ತೋ ಅದು ನಿಮಗೆ ಸೇಫೆಸ್ಟ್ ರೌಂಡು, ಅದು ಅಡ್ಮಿಷನ್ ಆಗಬೇಕು. ಸರಿ ಕಂಡ್ರೆ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಇದ್ದು ಹೇಳಿದ್ದೀನಿ. ಏನಾದರೂ ಅಪ್ಡೇಟ್ಸ್ಗಳು ಕೇಳಿದ್ರೆ ಬಂದರೆ ಹೇಳ್ತೀನಿ. ಅಲ್ಲೂರು ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.